ಮನೇಲಿ ತುಂಬ ನೋವು ಕೊಲ್ಸಿದ್ಯಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ನಾನೊಂದು ನೌಕೋಲಲ್ಲಿ ಒಂದು ಒಳ್ಳೆ ರೆಸಿಪಿನ ತೊಗೊಂಡ್ಬಂದಿದ್ದೀನಿ. ಅದು ಏನಿಲ್ಲ, ನೌಕೋಲ್ ಪಲ್ಯ. ಏನಪ್ಪ ಇದು ನೌಕೋಲಲ್ಲಿ ಪಲ್ಯ ಮಾಡ್ತಾರಾ ಅಂತ ಯೋಚನೆ ಮಾಡ್ತೀರಾ? ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮತ್ತೆ ಮಾಡಬೇಕು ಅನ್ನೋ ಥರ ರುಚಿ ಇರುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಜೊತೆಗೆ ನಾನಿಲ್ಲಿ ಒಂದು 8 ಟೇಬಲ್ ಸ್ಪೂನ್ ನಾನಿಲ್ಲಿ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ನಾನಿಲ್ಲಿ ಕಡಲೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಜೊತೆಗೆ ನಾನಿಲ್ಲಿ ಚಟಪಟ ಅಂತ ಅನ್ನೋದಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು 1 ಹಿಡಿಯಾಗಷ್ಟು ನಾನು ಈರುಳ್ಳಿನ ತೊಗೊಂಡು ಈರುಳ್ಳಿನ ನೀಟಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಿರಲ್ಲ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ನೌಕಲನ್ನ ಹಾಕ್ಕೊತಾ ಇದ್ದೀನಿ. ನೌಕಲೆಲ್ಲ ಹಾಕಿ ನೌಕಲ್ ಬೇಯೋದಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನು ಸೇರಿಸ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ನೀಟಾಗಿ ತಿರ್ಸ್ಕೊಳ್ಬೇಕು. ಅದೇ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಉಪ್ಪೆಲ್ಲವೂ ಕೂಡ ನೀಟಾಗಿ ಉಪ್ಪು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ನಿಟ್ಟನ್ನು ಕ್ಲೋಸ್ ಮಾಡಿ 15 ನಿಮಿಷ ಕಡಿಮೆ ಉರಿಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯಿಸ್ಟಲ್ಲೇ ನಾವಿಲ್ಲಿ ಒಂದು ಸಣ್ಣ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಶುಂಠಿ ಮತ್ತು 3 ಮೆಣಸಿನ್ಕಾಯಿನ ನಾನಿಲ್ಲಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇವೆಲ್ಲವೂ ಕೂಡ ನೀಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರನ್ನು ಏನು ಮಿಕ್ಸ್ ಮಾಡಿದ್ರೆ ತರಿಯಾಗಿ ರುಬ್ಕೊಬೇಕು. ಇದು ರುಬ್ಕೊಳ್ಳೋಷ್ಟಲ್ಲ ಈ ಕಡೆ ನೌಕಲ್ಲು ಕೂಡ ನೋಡಿ ಸ್ವಲ್ಪ ಬೆಂದ್ಕೊಂಡಿರುತ್ತೆ ನೋಡಿ. ನೀರು ಕೂಡ ಏನು ಹಾಕಿರಲ್ವಲ್ಲ, ಸೊ ಅದರೊಳಗಡೆ ಇರುವಂತಹ ನೀರು ಕೂಡ ಬಿಟ್ಕೊಂಡಿರುತ್ತೆ. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ನೀಟನ್ನು ಕ್ಲೋಸ್ ಮಾಡಿ ಮತ್ತೆ 15 ನಿಮಿಷ ಕಾಲ ಅವಕಾಶ ಕೊಟ್ಟು ನಾವು ಬೇಯಿಸ್ಕೊಬೇಕು. ಸೊ ಇದೆಲ್ಲ ಬೆಂದಾದಮೇಲೆ ನೋಡಿ ನೀರು ಕೂಡ ನೀಟಾಗಿ ಖಾಲಿಯಾಗಿರುತ್ತೆ. ಸೊ ನೀರು ಕೂಡ ಸ್ವಲ್ಪನೂ ಇಲ್ದಿರೋ ಹಾಗೆ ನೌಕಲ್ಲು ಕೂಡ ಬೆಂದ್ಕೊಂಡಿರುತ್ತೆ. ಸೊ ಈಗ ನೋಡಿ ನಾನು ನೌಕಲ್ಲು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನೌಕಲ್ಲು ಕೂಡ ನೀಟಾಗಿ ಸಾಫ್ಟಾಗಿ ಬೆಂದಿದೆ. ಸೊ ನೌಕಲೆಲ್ಲ ಸಾಫ್ಟಾಗಿ ಬೆಂದಾದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇರೆ ಯಾವುದೇ ಥರದಂತಹ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಇದೇ ಮಸಾಲ ತುಂಬ ರುಚಿಯಾಗಿ ಕೊಡುತ್ತೆ ಈ ನೌಕಲ್ಗೆ. ಕೊನೆಯಲ್ಲಿ ನಾನು ಪಲ್ಯದ ಪೌಡರ್ ಅಂತಲೇ ಸಪ್ರೇಟಲ್ಲಿ ನನ್ನ ಮನೆಗೆ ಮಾಡ್ಕೊಂಡಿದ್ದೀನಿ. ಅದ್ರ ಪೌಡರ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು 100% ಶ್ಯೂರ್ ನಾನು ಯಾವ ಥರ ಪಲ್ಯದ ಪೌಡರ್ನ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ನೀಟಾಗಿ ಪಲ್ಯದ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಾಗಷ್ಟು ನಿಂಬೆಹಣ್ಣ ತೊಗೊಂಡು ನೀಟಾಗಿ ಪಲ್ಯಕ್ಕೆ ಸ್ಪಿಲ್ ಮಾಡ್ಕೊತೀನಿ. ನಿಂಬೆಹಣ್ಣ ಸ್ಕಿಪ್ ಮಾಡಿಬಿಡಿ. ನಿಂಬೆಹಣ್ಣು ಹಾಕೋದ್ರಿಂದ ರುಚಿ 2ರಷ್ಟು ಜಾಸ್ತಿ ಆಗುತ್ತೆ. ನಿಂಬೆಹಣ್ಣು ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು. ರುಚಿಯಾಗಿರೋದಂತಹ ನೌಕೋಲ್ ಪಲ್ಯ ರೆಡಿ ಇರುತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋದಂತಹ ನೌಕೋಲ್ ಪಲ್ಯ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಚಪಾತಿಗಾಗಲಿ ಅಥವಾ ಅನ್ನ ರಸಮ್ ಮಾಡಿ ಸೈಡ್ಗೆ ಒಂದು ಪಲ್ಯ ಅಂತ ತೊಗೊಳ್ಳೋದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಸ್ಕಿಪ್ ಮಾಡ್ತೀರಾ ಈ ಒಂದು ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೀವು ಕೂಡ ಮತ್ತೆ ಮಾಡಬೇಕು ಅನ್ನೋದಂತೂ 100% ಶ್ಯೂರ್. ಸೊ ಥ್ಯಾಂಕ್ ಯು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು.